ಜಪಾನ್ನ ಇಥಮಿ ನಗರದಲ್ಲಿ ಮೇ 29ರಿಂದ ಜೂನ್ 6ರವರೆಗೆ ನಡೆಯಲಿರುವ ವಿದ್ಯಾರ್ಥಿ ವಿನಿಮಯ ಕಾರ್ಯಕ್ರಮಕ್ಕೆ ನಗರದ ಹೊರವಲಯದ ಸಿದ್ದಯ್ಯನಕೊಪ್ಪಲಿನ ಪ್ರತಿಷ್ಠಿತ ರಿಪಬ್ಲಿಕ್ ಸೆಂಟ್ರಲ್ ಸ್ಕೂಲ್ನ 2 ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ದಾರೆ. ಶಾಲೆಯ 9ನೇ ತರಗತಿ ವಿದ್ಯಾರ್ಥಿಗಳಾದ ತಾಲೂಕಿನ ಎ ಹುಲ್ಲುಕೆರೆ ಗ್ರಾಮದ ಎಚ್.ಟಿ. ಪ್ರಭು ಹಾಗೂ ಬಿ.ಕೆ. ರಜನಿ ದಂಪತಿಯ ಮಗ ಅಜಿತ್ ಪಿ. ಗೌಡ ಹಾಗೂ ಚಾಮಲಾಪುರದ ಜಿ.ಎಸ್. ಹರಿಪ್ರಸಾದ್ ಹಾಗೂ ಎಚ್.ಎನ್. ಮಾಲಾ ದಂಪತಿಯ ಮಗಳು ಹಿತಶ್ರೀ ಪ್ರಸಾದ್ ಅವರು ತಂತ್ರಜ್ಞಾನದ ಅನುಕೂಲ ಮತ್ತು ಅನಾನುಕೂಲಗಳ ಬಗ್ಗೆ ನಡೆದ 3 ಹಂತದ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುವ ಮೂಲಕ ಆಯ್ಕೆಯಾಗಿದ್ದಾರೆ. ಇಡೀ ರಾಜ್ಯದಲ್ಲಿ ಈ ಕಾರ್ಯಕ್ರಮಕ್ಕೆ ಆಯ್ಕೆಯಾದಂತಹ ಶಾಲೆ ಇದಾಗಿದೆ. ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಂಸ್ಥೆಯ ಅಧ್ಯಕ್ಷ ಮಂಜು, ಈ ಕಾರ್ಯಕ್ರಮಕ್ಕೆ ನಮ್ಮ ಸಂಸ್ಥೆಯಿಂದ ಮೊದಲ ಸುತ್ತಿನಲ್ಲಿ 78 ವಿದ್ಯಾರ್ಥಿಗಳು ಸ್ಪರ್ಧಿಸಿ ಪರೀಕ್ಷೆ ಬರೆದಿದ್ರು. 2ನೇ ಸುತ್ತಿನಲ್ಲಿ 12 ವಿದ್ಯಾರ್ಥಿಗಳು ಆಯ್ಕೆಯಾಗಿ ಪ್ರಾಯೋಗಿಕ ಪ್ರದರ್ಶನ ನೀಡಿದರು. 3ನೇ ಸುತ್ತಿನಲ್ಲಿ 6 ವಿದ್ಯಾರ್ಥಿಗಳು ಆಯ್ಕೆಯಾಗಿ ಓರೆಲ್ನಲ್ಲಿ ಅಂತಿಮವಾಗಿ ಅಜಿತ್ ಪಿ. ಗೌಡ, ಹಿತಶ್ರೀ ಪ್ರಸಾದ್ ಆಯ್ಕೆಯಾದರು. ಭಾರತದಿಂದ ಒಟ್ಟು 25 ವಿದ್ಯಾರ್ಥಿಗಳು ಜಪಾನ್ನಲ್ಲಿ ನಡೆಯಲಿರುವಂತಹ ಕಾರ್ಯಕ್ರಮಕ್ಕೆ ಆಯ್ಕೆಯಾಗಿದ್ದು, ಛತ್ತೀಸ್ಗಢದಿಂದ 23 ಹಾಗೂ ನಮ್ಮ ಶಾಲೆಯಿಂದ 2 ವಿದ್ಯಾರ್ಥಿಗಳು ತೆರಳುತ್ತಿದ್ದಾರೆ ಎಂದರು. ಇನ್ನು 2023ರಲ್ಲಿ ಜಪಾನ್ನಲ್ಲಿ ನಡೆದ ಕಾರ್ಯಕ್ರಮಕ್ಕೆ ನಮ್ಮ ಶಾಲೆಯ ಧನ್ಯಾ ಜಿ. ಗೌಡ ಹಾಗೂ ಶಾನ್ ಸ್ಟೀವನ್ ಡಾಲ್ಮೇಡಾ ಅವರು ಆಯ್ಕೆಯಾಗಿದ್ದಾರೆ. ಅಲ್ಲಿನ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರಿಂದ ಮೆಚ್ಚುಗೆಯನ್ನ ಕೂಡ ಗಳಿಸಿದ್ದಾರೆ. 2ನೇ ಬಾರಿಗೆ 2 ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ದು, ಇನ್ನು ಇಂಟರ್ನ್ಯಾಷನಲ್ ಅಸೋಸಿಯೇಷನ್ ಸಂಸ್ಥೆಯ ಇವರ ಸಂಪೂರ್ಣ ಖರ್ಚು ವೆಚ್ಚವನ್ನ ಈ ಒಂದು ಅಸೋಸಿಯೇಷನ್ ಭರಿಸಲಿದೆ. ಕಾರ್ಯಕ್ರಮದ ಅವಧಿಯಲ್ಲಿ ಅಲ್ಲಿನ ಶೈಕ್ಷಣಿಕ ವ್ಯವಸ್ಥೆ, ಪ್ರವಾಸಿ ತಾಣಗಳ ಪರಿಚಯ, ಸಂಸ್ಕೃತಿಯನ್ನ ನಮ್ಮ ವಿದ್ಯಾರ್ಥಿಗಳು ತಿಳಿದುಕೊಳ್ಳಲಿದ್ದು, ನಮ್ಮ ವ್ಯವಸ್ಥೆಯ ಬಗ್ಗೆ ಅಲ್ಲಿ ತಿಳಿಸಲಿದ್ದಾರೆ. ಸ್ಕೂಲಲ್ಲಿ ನಾವು ಆಯ್ಕೆ ಮಾಡ್ಕೊಂಡಿದ್ದಾರೆ. ಇಲ್ಲಿ ಬರೀ ನಮ್ಮ ದೇಶ ಅಲ್ಲ, ಹಲವಾರು ದೇಶಗಳಿಂದ ಆಸ್ಟ್ರೇಲಿಯಾ, ಇಂಡೋನೇಷ್ಯಾ, US ಆಗಿರೋದು, ಕೆನಡಾ ಆಗಿರೋದು, ಈ ಥರ ದೇಶದಿಂದ ಪ್ರತಿ ದೇಶದಿಂದ ಮಕ್ಕಳು ಆ ಶಾಲೆಗೆ ಅಥವಾ ಬೇರೆ ಶಾಲೆಗಳಿಗೆ ವ್ಯಕ್ತಪಡಿಸ್ಕೊಳ್ತಾರೆ. ಸೊ ಹಾಗಾಗಿ ಈ ಶಾಲೆಗೆ ನಮ್ಮ ಮಕ್ಕಳು ಆಯ್ಕೆ ಆಗಿದ್ದಾರೆ. ಸೊ ಈ ಆಯ್ಕೆ ಪ್ರತಿಕ್ರಿಯೆ ಹೇಗಿರುತ್ತೆ ಅಂದರೆ, ಇದರಲ್ಲಿ 3 ಸುತ್ತುಗಳು ರೌಂಡ್ ಇರುತ್ತೆ. ಸೊ ಇದೇ ಶಾಲೆ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇತಾಮಿ ಅಂತ ಶಾಲೆ ಇದು. ಇತಾಮಿ ಸಿಟಿಲಿದೆ, ಇತಾಮಿ ಹೈಸ್ಕೂಲ್ ಇತಾಮಿ ಸಿಟಿಲಿದೆ, ಕ್ಯೋಟೋ ಪ್ರಿಫೆಕ್ಚರ್ ಜಪಾನಲ್ಲಿ. ಈ ಶಾಲೆಗೆ ನಮ್ಮ ಮಕ್ಕಳು 3 ಪ್ರತಿಕ್ರಿಯೆ ಇರುತ್ತೆ, ಆಯ್ಕೆ ಇದೆ 3 ರೌಂಡ್. ಸೊ ಒಂದು ಎಕ್ಸಾಮಿನೇಷನ್ಸ್ ರೌಂಡು, ಎಕ್ಸಾಮ್ ಬರೀಬೇಕು. ಸೊ ನಮ್ಮಲ್ಲಿ ಮೊದಲನೇ ರೌಂಡಿಗೆ 78 ವಿದ್ಯಾರ್ಥಿಗಳು ಅದಕ್ಕೆ ನಾವು ಸ್ಪರ್ಧಿಸಿದ್ರು. 78 ವಿದ್ಯಾರ್ಥಿಗಳು ನಮ್ಮ ಶಾಲೆಯಿಂದ ಪ್ರದರ್ಶಿಸಿದ್ರು. ಸೊ 78ರಿಂದ 2ನೇ ಹಂತಕ್ಕೆ 2 ಮಕ್ಕಳು ಕೂಡ ಗ್ರಾಮಾಂತರ ಪ್ರದೇಶದ ಮಕ್ಕಳು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಒಂದು ಹಿತಶ್ರೀ ಪ್ರಸಾದ್ ಹಾಗೂ ಅಜಿತ್ ಪಿ. ಗೌಡ. ಅಜಿತ್ ಪಿ. ಗೌಡ ಬಂದು ಎ ಹುಲ್ಕೆರೆಯಿಂದ, ಹಿತಶ್ರೀ ಪ್ರಸಾದ್ ಬಂದು ಚಾಮಲಾಪುರದಿಂದ. ಸೊ 2 ಗ್ರಾಮಾಂತರ ಪ್ರದೇಶದ ಮಕ್ಕಳು ಜಪಾನ್ ದೇಶಕ್ಕೆ ತೆರಳಿದ್ದಾರೆ ಅಂದರೆ ಇದು ಬಹಳ ಹೆಮ್ಮೆ ಪಡುವಂಥ ವಿಷಯ ನಮ್ಮ ಜಿಲ್ಲೆಗೆ ಹಾಗೂ ನಮ್ಮ ಶಾಲೆಗೆ ಕೂಡ. ಸೊ ಹಾಗೆ ಜೊತೆಗೆ ಪ್ರತಿಕ್ರಿಯೆ ದಿನ ಕ್ಲಾಸ್ ರೂಮ್ ಸೆಕ್ಷನ್ ಇರುತ್ತೆ. ಸೊ ನಮ್ಮನ್ನು ವೆಲ್ಕಮ್ ಮಾಡಿಕೊಂಡು ಕ್ಲಾಸ್ಗೆ ಇಂಟ್ರೊಡ್ಯೂಸ್ ಮಾಡ್ತಾರೆ, ಹೈಸ್ಕೂಲ್ ಕ್ಲಾಸ್ಗೆ. ಅಲ್ಲಿ ನಡ್ತಕ್ಕಂಥ 8, 9, 10, 11, 12 ಈ ತರಗತಿ ವಿದ್ಯಾರ್ಥಿಗಳ ಜೊತೆ ನಮ್ಮ ವಿದ್ಯಾರ್ಥಿಗಳು ಇಂಟ್ರಾಕ್ಷನ್ ಮಾಡ್ತಾರೆ. ಸೊ ಒಬ್ರಿಗೊಬ್ರು ವಿನಿಮಯ ಮಾಡ್ಕೊಳ್ತಾರೆ. ಸೊ ಅಲ್ಲಿ ಎಜುಕೇಶನ್ ಸಿಸ್ಟಮ್ ಇದೆ, ಹೇಗಿದೆ, ಮತ್ತೆ ಟೆಕ್ನಾಲಜಿ, ಅಲ್ಲಿ ಪಠ್ಯಪುಸ್ತಕ ಹೇಗೆ ಓದ್ತಾರೆ, ಮತ್ತೆ ನಮ್ಮ ಪಠ್ಯಪುಸ್ತಕ ಏನಿದೆ, ಮತ್ತೆ ನಮ್ಮ ಕಲ್ಚರ್ ಏನಿದೆ, ಸೊ ಇದನ್ನ ವಿನಿಮಯ ಮಾಡ್ಕೊಳ್ತಾರೆ, ಎಕ್ಸ್ಚೇಂಜ್ ಆಗುತ್ತೆ ಒಂದೊಂದು ಕ್ಲಾಸ್ ರೂಮ್. ಸೊ ಇಡೀ ದಿನ ಆ ಸೆಷನ್ ನಡೆಯುತ್ತೆ. ಇದ್ರ ಜೊತೆಗೆ ಅವರಿಗೆ ಅಲ್ಲಿ ಅಲ್ಲಿ ಹೇಗೆ ನಡೆಯುತ್ತೆ ಕ್ಲಾಸ್ ರೂಮ್ ಸೆಷನ್, ಮತ್ತೆ ನಮ್ಮ ಇಂಡಿಯಾಗೂ ಅಲ್ಲಿ ಏನು ಡಿಫ್ರೆನ್ಸ್ ಅನ್ನೋದನ್ನ ಹೇಳ್ಕೊಡ್ತಾರೆ. ಲೈಕ್ ಇಲ್ಲಿ ನಾವೇನ್ ಮಾಡ್ತೀವಿ, ಬುಕ್ಕಿಗೆ ಜಾಸ್ತಿ ಪ್ರಾಮುಖ್ಯತೆ ಕೊಡ್ತೀವಿ. ಬುಕ್ಕಿಂಗ್ ಕ್ಲಾಸ್ ರೂಮ್ ಕ್ಲೀನ್ ಮಾಡಿದ್ರೆ ಅದು ದೊಡ್ಡ ಅಪರಾಧ ಶಿಕ್ಷೆ ಮಾಡ್ಕೊಳ್ತೀವಿ. ಬಟ್ ಜಪಾನಲ್ಲಿ ಅದು ನಮಗೆ ಒಂದು ನಿಜವಲ್ಲೂ ಆಶ್ಚರ್ಯನೇ ಆಯಿತು. ಯಾಕಂದ್ರೆ ಅಲ್ಲಿ ವಾಶ್ರೂಮ್ ಕ್ಲೀನ್ ಮಾಡ್ಲಿಕ್ಕೆ ಕೂಡ ಮಕ್ಕಳೇ ಮಾಡ್ತಾರೆ. ಪ್ರತಿಯೊಂದು ಕ್ಲಾಸ್ ರೂಮ್ಸ್ ಆಗಿರ್ಬೋದು, ವಾಶ್ರೂಮ್ಸ್ ಆಗಿರೋ ಅವರೇ ಶಿಸ್ತು ಕಲಿಸ್ಕೊಟ್ಟಿದ್ದಾರೆ. ಸೊ ಅದು ಕಂಪಲ್ಸರಿ ಅಲ್ಲಿ. ಅದನ್ನು ಕೂಡ ನಮ್ಮ ಮಕ್ಕಳು ಲಾಸ್ಟ್ ಕಲಿಬಾರ ಅಲ್ಲಿದ್ದಾಗ ಅದನ್ನ ಮಾಡಿದ್ರು. ಸೊ ಮತ್ತೆ ಅಲ್ಲಿ ಉಡುಗೆಗಳು ಅಂದ್ರೆ ಜಪಾನಿನ ಉಡುಗೆ ಕೂಡ ಅಲ್ಲಿ ತೊಡಸ್ಕೊಂಡು ಅದನ್ನು ಕೂಡ ಅವರು ಹೇಗಿರುತ್ತೆ ಅದನ್ನ ಫೀಲ್ ಮಾಡ್ಕೊಳ್ತಾರೆ. ಇದ್ರ ಜೊತೆ ಇನ್ನೊಂದು ಮುಖ್ಯವಾಗಿ ಅಂದ್ರೆ ಮೊದಲ ದಿನ ಕ್ಲಾಸ್ ಸೆಕ್ಷನ್ ಆದ್ಮೇಲೆ ಹೋಮ್ ಸ್ಟೇ ಇರುತ್ತೆ. ಅಂದ್ರೆ ಈ ಮಕ್ಕಳನ್ನ ಅಲ್ಲಿ ಮಕ್ಕಳು ಆಯ್ಕೆ ಮಾಡ್ಕೊಂಡು ಅವ್ರ ಮನೆ ಕರ್ಕೊಂಡು ಹೋಗ್ತಾರೆ. ಅವ್ರ ಮನೆಗೆ ಕರ್ಕೊಂಡೋಗಿ ಅವ್ರ ಮನೇಲಿ ಹೇಗಿರ್ತಾರೆ, ಸದ್ಯಕ್ಕೆ ಏನು ಊಟ ಮಾಡ್ತಾರೆ, ಹೇಗೆ ಅವ್ರ ಲೈಫ್ ಸ್ಟೈಲ್ ಏನು, ಅದನ್ನ ಅವ್ರ ಜೊತೆಲಿ 2 ದಿನಗಳ ಕಾಲ ಅವ್ರ ಜೊತೆಗೆ ಉಳ್ಕೊಳ್ತಾರೆ ಅವ್ರ ಮನೇಲಿ. ಸೊ ಅಲ್ಲಿಂದನೇ ಸ್ಕೂಲಿಗೆ ಬರ್ತಾರೆ, ಸ್ಕೂಲಿಂದ ಮತ್ತೆ ಅವ್ರ ಮನೆಗೆ ಹೋಗ್ತಾರೆ. ಇದನ್ನ ಹೋಮ್ ಸ್ಟೇ ಅಂತ ಕರೀತೀವಿ ಪ್ರತಿಕ್ರಿಯೆ. ಸೊ ಇಲ್ಲಿ ಮಕ್ಕಳಿಗೆ ಏನು ಇಂಟ್ರೆಸ್ಟಿಂಗ್ ಇದೆ ಅದೆಲ್ಲ ಫಸ್ಟೇ ತಿಳ್ಕೊಳ್ತಾರೆ. ಊಟ ಏನ್ ಮಾಡ್ತಾರೆ, ಇಲ್ಲಿ ಏನು ಅವ್ರ ಪೆಟ್ಸ್ ಆಗುತ್ತಾ ಅಥವಾ ನಾನ್ ವೆಜ್ ಅಲ್ಲಿ ಏನ್ ತಿಂತಾರೆ, ಇದನ್ನೆಲ್ಲ ಒಂದು ಅಲ್ಲಿಂದ ಲಿಸ್ಟ್ ಕಳಿಸಿದಾಗ ಇಲ್ಲಿ ಮಕ್ಕಳು ಅದನ್ನ ಕರೆಕ್ಟ್ ಫಿಲ್ ಮಾಡಿ ಕಳಿಸಿದಾಗ ಆ ಮಕ್ಕಳು ಅದನ್ನ ಈ ಮಕ್ಕಳು ಅಲ್ಲಿ ಹೋದಾಗ ಅವ್ರು ನೋಡ್ಕೊಳ್ತಾರೆ ಫ್ಯಾಮಿಲಿ. ಸೊ ಇದನ್ನ ಹೋಮ್ ಸ್ಟೇ ಪ್ರತಿಕ್ರಿಯೆ 2 ದಿನಗಳ ಕಾಲ ನಡೆಯುತ್ತೆ ನಮ್ಮ ಮಕ್ಕಳನ್ನ. ಸರ್ ನಮ್ಮ ಮಕ್ಕಳು ಅಲ್ಲಿ ಗೌರ್ಮೆಂಟ್ ಗೋಗೋ ಇಂಟರ್ನ್ಯಾಷನಲ್ ಅಸೋಸಿಯೇಷನ್, HIA ಗೋಗೋ ಇಂಟರ್ನ್ಯಾಷನಲ್ ಅಸೋಸಿಯೇಷನ್ ನಿಮಗೆ ಕೊಟ್ಟಿದ್ದೀನಿ ಸರ್ ಇನ್ಫಾರ್ಮೇಶನ್. ಆ ಸಂಸ್ಥೆಯವರು, ಇಟ್ಸ್ ಎ ಗೌರ್ಮೆಂಟ್ ಬಾಡಿ, ಆ ಸಂಸ್ಥೆಯವರು
ಏನು ಈ ಆಯ್ಕೆ ಪ್ರಕ್ರಿಯೆ ಮಾಡಿದ 3 ಹಂತದಲ್ಲಿ ಆಯ್ಕೆ ಆದಂಥ ಮಕ್ಕಳಿಗೆ ಸ್ಪಾನ್ಸರ್ ಅವರೇ ಮಾಡ್ತಾರೆ. ಬಟ್ ಇವ್ರ ಜೊತೆಗೆ ನಾನು ಹೋಗ್ತಿರೋದು, ಬಟ್ ಅದು ನನ್ನ ವೆಚ್ಚ, ನನ್ನ ಶಾಲೆಯಿಂದ ನಾನು ವೆಚ್ಚ. ಯಾಕೆಂದ್ರೆ ಮಕ್ಕಳಿಗೆ ನಾನು ಕಳ್ಸ್ಕೊಳ್ಲಿಕ್ಕಾಗಲ್ಲ ಒಬ್ಬರು. ಸೊ ಅವ್ರಿಗೆ ಅಷ್ಟು ತಿಳಿದಿರಲ್ಲ ಹೋಗೋದು, ಎಲ್ಲಿ ಕಾಂಟ್ಯಾಕ್ಟ್ ಮಾಡೋದು ಏನು ಅಂತ. ಸೊ ಹಾಗಾಗಿ ನಾನು ಕೂಡ ತೆರಳ್ತಾ ಇದ್ದೀನಿ, ಬಟ್ ಅದರ ನನ್ನ ವೆಚ್ಚದಲ್ಲಿ ನಮ್ಮ ಶಾಲೆ ಸಂಸ್ಥೆಯಿಂದ ನಾನು ಬರೆಸ್ಕೊಳ್ತಾ ಇದ್ದೀನಿ. ಸರ್ ಇಬ್ಬರೇ ಸರ್, ಯಾಕೆ ನಾವೀಗ ಆನ್ಲೈನ್ ಪ್ರತಿಕ್ರಿಯೆ ಮಾಡ್ತಿರೋದು ನಮ್ಗೆ ಯಾವ್ದು ಇನ್ಫಾರ್ಮೇಷನ್ ಸಿಗಲ್ಲ ನಮಗೆ ಯಾವ ಸ್ಕೂಲ್ ಅವ್ರು ಮಾಡಿದಾರೆ ಏನಂತ. ಬಟ್ ನಮಗೆ ಫೈನಲ್ ರೌಂಡಲ್ಲಿ ಬಂದಿರೋ ಸರ್ ಇಲ್ಲಿಂದ ಒಂದು ಮತ್ತು ಛತ್ತೀಸ್ಗಢದಿಂದ ಒಂದು. ಇನ್ನು ಶಾಲೆಯ ಪ್ರಾಂಶುಪಾಲೆ ಸುನಿತಾ ರಾಜನ್ ಮಾತನಾಡಿ, ನಮ್ಮ ಸಂಸ್ಥೆಯ ಮಕ್ಕಳು ಜಪಾನ್ಗೆ ತೆರಳಿ ಅಲ್ಲಿ ಕನ್ನಡವನ್ನ ಪಸರಿಸೋದ್ರ ಜೊತೆಗೆ ನಮ್ಮ ಸಂಸ್ಕೃತಿಯನ್ನು ಕೂಡ ಪರಿಚಯಿಸಿದ್ದಾರೆ. ಈ ಬಾರಿಯೂ 2 ವಿದ್ಯಾರ್ಥಿಗಳು ವಿದ್ಯಾರ್ಥಿ ವಿನಿಮಯ ಕಾರ್ಯಕ್ರಮಕ್ಕೆ ಆಯ್ಕೆಯಾಗಿರುವುದು ಬಹಳ ಹೆಮ್ಮೆ ಪಡುವಂತಹ ವಿಚಾರ ಎಂದರು. Usually we see abroad to be something very different. ಹೊರ ದೇಶ ಅಂದರೆ ನಮಗೆ ಒಂದು ದೊಡ್ಡದಾಗಿರುತ್ತೆ ನಮ್ಮ ಮಕ್ಕಳಿಗೆ, ಆದರೆ ನಮ್ಮ ಮಕ್ಕಳು ಯಾರಿಗಿಂತ ಕಡಿಮೆ ಇಲ್ಲ ಅಂತ that thought should come within our children. So that is one main reason why we have prepared our children to take them abroad to express about our culture and our country. So if you could see, Kannada is more than 5,000-year-old language, which is one of the oldest language. But it has not been identified. So our children will be representing Karnataka, our culture and our language to the other countries. So I'm extremely proud of our students too. ವಿದ್ಯಾರ್ಥಿ ವಿನಿಮಯ ಕಾರ್ಯಕ್ರಮಕ್ಕೆ ಆಯ್ಕೆಯಾದ ಅಜಿತ್ ಮತ್ತು ಹಿತಶ್ರೀ ಪ್ರಸಾದ್ ತಮ್ಮ ಅನಿಸಿಕೆ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ನನಗೆ ತುಂಬ ಹೆಮ್ಮೆ ಆಗುತ್ತೆ ನಾನು ಜಪಾನಿಗೆ ಹೋಗೋದ್ರಿಂದ, ಹಾಗೂ ನನ್ನ ಪ್ರಾಂಶುಪಾಲರಾದ ಮಲ್ಲು ಸರ್ ಅವರಿಗೆ ನಾನು ತುಂಬ ಧನ್ಯವಾದವನ್ನು ಹೇಳಲು ಬಯಸುತ್ತೇನೆ. ಅವರಿಗೆ ನಾನು ಎಲ್ಲೂ ಚಿರಋಣಿ ಆಗಿರುತ್ತೇನೆ. ನನ್ನ ಪ್ರತಿ ಹಂತದಲ್ಲೂ ನನಗೆ ತುಂಬ ಸಹಾಯ ಮಾಡಿದ್ದಾರೆ, ಹಾಗೂ ಜಪಾನಿನಲ್ಲಿ ನಾನು ತುಂಬ ಕಲಿತು ನಮ್ಮ ಶಾಲೆಯಲ್ಲೂ ನಾನು ಅದನ್ನು ಅಳವಡಿಸಬೇಕೆಂದು ಯೋಚನೆ ಮಾಡಿ ಅಲ್ಲಿಗೆ ತೆರಳುತ್ತಿದ್ದೇನೆ. ನಾನು ನಮ್ಮ ಪ್ರಾಂಶುಪಾಲರಾದ ಮಧು ಸರ್ ಅವರಿಗೆ ಧನ್ಯವಾದ ಹೇಳುತ್ತೇನೆ. ಹಾಗೆ ನನ್ನ ತಂದೆ ತಾಯಿಗೂ ಧನ್ಯವಾದ ಹೇಳುತ್ತೇನೆ, ನನ್ನನ್ನು ಸಪೋರ್ಟ್ ಮಾಡಿದ್ದಾರೆ ಈ ಎಕ್ಸಾಮಲ್ಲಿ. ನಾನು ಜಪಾನಿಗೆ ತೆರಳಿ ಅಲ್ಲಿನ ಕಲ್ಚರ್ ಬಗ್ಗೆ ತಿಳ್ಕೊಳ್ತೇನೆ, ಹಾಗೆ ನಮ್ಮ ಕಲ್ಚರ್ನು ಸಹ ಅವರಿಗೆ ಹೇಳಿಕೊಡುತ್ತೇನೆ. ಹಾಗೆಯೇ ನಾನು ಅಲ್ಲಿನ ಎಜುಕೇಷನ್ ಸಿಸ್ಟಮ್ ಬಗ್ಗೆ ತಿಳ್ಕೊಳ್ತೀನಿ. ಹಿರೋಶಿಮಾ ನಾಗಸಕಿ ಬಗ್ಗೆ ತಿಳ್ಕೊಳ್ತೀನಿ. ಅದು ದೇಶದಲ್ಲಿ ಬಾಂಬ್ ಆಗಿ ಅದು ಹೋಗಿದ್ದು, ದೇಶದಲ್ಲಿ ನಂಬರ್ 1 ಅಡ್ವಾನ್ಸ್ ಟೆಕ್ನಾಲಜಿ ಈಗ ಒಂದು ಹೆಸರು ಪಡೆದಿದೆ. ಅದ್ರ ಬಗ್ಗೆನೂ ತಿಳ್ಕೊಳ್ತೀನಿ. ಥ್ಯಾಂಕ್ ಯು.